ನನ್ನ ಪರಿಸ್ಥಿತಿ ಈ ಥರ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ನಿಜವಾಗ್ಲೂ ತಪ್ಪು ಮಾಡಿಬಿಟ್ನಾ? ಏನಪ್ಪ, ನನಗೇನೂ ಅರ್ಥ ಆಗ್ತಾ ಇಲ್ಲ. ಆದರೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಈ ಥರ ಪರಿಸ್ಥಿತಿನಲ್ಲಿ ಹಿಂಗೆ ರೋಡಲ್ಲಿ ಕುತ್ಕೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಹುಟ್ಟಿದಾಗಿಂದನೂ ಶ್ರೀಮಂತಿಕೆ ನೋಡಿಕೊಂಡೇ ಬೆಳೆದವನು. ಯಾವತ್ತೂ ಬಡತನದ್ದು ಅನುಭವ ನನಗಿಲ್ಲ. ಆದರೆ ಈಗ ನೋಡಿದ್ರೆ ಕೈಯಲ್ಲಿ ಬಿಡ್ಗಾಸಿಲ್ಲ, ಎಲ್ಲನೂ ಕಿತ್ಕೊಂಡ್ಬಿಟ್ರು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. 2 ದಿನ ಟೈಮ್ ಬೇರೆ ಕೊಟ್ಟಿದ್ದಾರೆ. 10 ಲಕ್ಷ ರೂಪಾಯಿ ಹೆಂಗಪ್ಪ ಹೊಂದಿಸ್ಲಿ? ನನ್ನ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಕೇಳಲಾ? ಕೇಳಿದ್ರೆ ಕೊಡ್ತಾರಾ? ಅವ್ರಿಗೇನು ಗೊತ್ತು ನಮ್ಮನೇಲಿ ನಡೆದಿರೋ ವಿಚಾರ? 10 ಲಕ್ಷ ತಾನೇ. ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ಯಾರನ್ನಾದ್ರೂ ಕೇಳಿದ್ರಾಯ್ತು. ಚಾಯ್ ಚಾಯ್, ಗರಂ ಗರಂ ಚಾಯ್ ಚಾಯ್. ಸರ್, ಟೀ ಕುಡಿತೀರಾ? ಹೋಗಪ್ಪ, ಯಾವ ಟೀನೂ ಬೇಡ, ಏನು ಬೇಡ. ನನ್ನ ತಲೆನೋವು ನನಗಾಗೈತೆ, ಟೀ ಕುಡಿತೀರಾ ಅಂತ ಬಂದಿದ್ದಾನೆ. ತಗೊಳ್ಳಿ ಸರ್, ಬಿಸಿ ಬಿಸಿ ಚಾಯ್ ಇವಾಗ ತಾನೇ ಮಾಡ್ಕೊಂಬಂದಿದ್ದೀವಿ, ಫ್ರೆಶ್ ಆಗಿದೆ ಸರ್. ಇವ್ರ ಥರ ನಾವು ಬೆಳಿಗ್ಗೆ ಕಾಯಿಸಿಟ್ಕೊಂಡು ಸಂಜೆ ಕೊಡಲ್ಲ ಸರ್. ಇವಾಗ ತಾನೇ ಈಗ ಫ್ರೆಶ್ ಆಗಿ ಮಾಡ್ಕೊಂಬಂದಿರೋ ಚಾಯ್ ಸರ್. ತಗೊಳ್ಳಿ ಸರ್, 1 ಕಪ್ ಕುಡೀರಿ, ನಿಮ್ಮ ತಲೆನೋವೆಲ್ಲ ಮಾಯ ಆಗ್ಬಿಡುತ್ತೆ. ಬೇಡ ಅಂದೆ ಅಲ್ವೇನಪ್ಪ, ಹೋಗು, ನನಗೆ ಬೇಡ. ಓ, ಗೊತ್ತಾಯ್ತು ಸರ್. ಏನ್ ಮನೆಯಲ್ಲಿ ಹೆಂಡತಿ ಜೊತೆ ಜಗಳನ? ಡಿಶುಮ್ ಡಿಶುಮ್. ಬಾಯಿ ಮುಚ್ಕೊಂಡು ಹೋಗಪ್ಪ, ಏನೇನೋ ಮಾತಾಡ್ಬೇಡ. ಓ, ಹಾಗಾದ್ರೆ ಮದ್ವೆ ಆಗಿಲ್ಲ ಅನ್ಸುತ್ತೆ. ಅಯ್ಯೋ ಬಿಡಿ ಸರ್, ಈ ಗರ್ಲ್ ಫ್ರೆಂಡ್ಗಳದೆಲ್ಲ ಇದೇ ಕತೆ ಸರ್. ನನ್ನ ಗರ್ಲ್ ಫ್ರೆಂಡು ಇದ್ಲು ಸರ್, ಹಿಂಗೆ ಹೆವಿ ಟಾರ್ಚರ್ ಕೊಡೋಳು ಸರ್. ನಾನು ಹಿಂಗೆ ನಿಮ್ಮ ಥರನೇ ಸಂಜೆ ಆಯ್ತು ಅಂದ್ರೆ ಯಾವ್ದಾದ್ರು ಪಾರ್ಕಲ್ಲೋ ಬಸ್ ಸ್ಟ್ಯಾಂಡಲ್ಲೋ ಎಲ್ಲಾದ್ರೂ ಕುತ್ಕೊಂಡು ಗುಳಾಡುವೆ. ನಿಮಗೂ ಅದೇ ಅನ್ಸುತ್ತೆ. ತಗೊಳ್ಳಿ ಸರ್, ಫ್ರೀಯಾಗಿ ಕೊಡ್ತೀನಿ, ಕುಡೀರಿ ಸರ್. ಯೋ, ನೀನು ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಚಾಯ್ ಕುಡಿಯಲ್ಲ, ಹೋಗಯ್ಯ. ಓ ಸರ್, ಇನ್ನ ಗರಂ ಆಗಿದ್ದಾರೆ ಅಂತ ಅಂದ್ರೆ ಮೇ ಬಿ ನಿಮಗೆ ಹೆಂಡತಿದು ಕಾಟ ಇಲ್ಲ, ಗರ್ಲ್ ಫ್ರೆಂಡು ಕಾಟ ಇಲ್ಲ. ಮೋಸ್ಟ್ಲಿ ಆಫೀಸಲ್ಲಿ ಏನೋ ಬಾಸ್ ಬೈದಿರ್ಬೇಕು ಅಲ್ವಾ ಸರ್? ನನಗೂ ಹೀಗೆ ಆಗ್ತಿತ್ತು ಸರ್. ನಾನು ಮುಂಚೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ಬಾಸ್ ಬಡ್ಡಿ ಮಗ ಏನು ಮಾಡೋನು ಗೊತ್ತಾ? ಮನೇಲಿ ಹೆಂಡತಿ ಜೊತೆ ಗುದ್ದಾಡ್ಕೊಂಬಂದ್ಬಿಟ್ಟು ಇರೋ ಫ್ರಸ್ಟ್ರೇಷನ್ ಎಲ್ಲ ತಂದು ನನ್ನ ಮೇಲೆ ಹಾಕ್ಬಿಡ್ತಿದ್ದ. ಅಯ್ಯೋ, ನನ್ನ ಕತೆ ಯಾಕೆ ಕೇಳ್ತೀರಾ? ಅಯ್ಯೋ ಬೇಡಪ್ಪ, ಬೇಡ, ಈ ಕೆಲ್ಸದ ಸಾವಾಸನೇ ಬೇಡ ಅಂತ ಬಿಟ್ಬಿಟ್ಟು ನೋಡಿ, ಈಗ ಆರಾಮಾಗಿ ಟೀ ಮಾರ್ಕೊಂಡಿದ್ದೀನಿ. ದಿನಕ್ಕೊಂದು 300-400 ರೂಪಾಯಿ ದುಡ್ಡಾಗುತ್ತೆ. ನೆಮ್ಮದಿಯಾಗಿ ಹೋಗಿ ಮನೇಲಿ ಮನಿಕತೀನಿ. ಬಿಂದಾಸ್ ಆಗಿರ್ಬೇಕು ಸರ್. ಇರೋದು ಒಂದೇ ಜೀವನ, ಇದ್ರೆ ನೆಮ್ಮದಿಯಾಗಿರ್ಬೇಕು. ನೋಡು, ನನ್ನ ಎದುರುಗಡೆ ಹಿಂಗೆ ನಿಂತ್ಕೊಂಡು ತಲಹರಟೆ ಮಾಡ್ತಿದ್ದೆ ಅಂತಂದ್ರೆ ಈಗ ಒದ್ದೋಡಿಸ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಹೋಗಲಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಬರ್ತೀನಿ ಸರ್, ಬಾಯ್ ಬಾಯ್. 1 ಕಪ್ ಟೀ ತಗೊಳಕ್ ಯೋಗ್ಯತೆ ಇಲ್ಲ, ನನಗೆ ಓದಿತಾರಂತೆ. ಹಾದಿ ಬೀದಿಲಿ ಹೋಗೋರೆಲ್ಲ ನನ್ನ ನೋಡಿ ಗೇಲಿ ಮಾಡೋ ಥರ ಆಗೋಯ್ತು ನನ್ನ ಪರಿಸ್ಥಿತಿ. ಅಯ್ಯೋ, ಮೊದಲು ದುಡ್ಡಿಗೆ ವ್ಯವಸ್ಥೆ ಮಾಡಬೇಕು. ಸರಿ, ಶಶಾಂಕ್ ಇದ್ನಲ್ಲ, ಶಶಾಂಕ್ ಹತ್ರ ಕೇಳಿದ್ರೆ ಕೊಡ್ತಾನ? ನೋಡಿಬಿಡ್ತೀನಿ. ಹಲೋ ಹಲೋ ಶಶಾಂಕ್, ನಾನು ಕಣೋ, ಆದಿತ್ಯ. ಹಾಂ ಆದಿತ್ಯ, ಗೊತ್ತಾಯ್ತು, ಹೇಳು. ಶಶಾಂಕ್, ನನಗೆ ತುಂಬ ಎಮರ್ಜೆನ್ಸಿ ಇದೆ ಕಣೋ. ಒಂದು 10 ಲ್ಯಾಕ್ಸ್ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಡೋಕ್ಕಾಗುತ್ತಾ? ಏನು ಮಚ್ಚಿ, ನೀನು ನನ್ನ ಹತ್ರ 10 ಲ್ಯಾಕ್ಸ್ ಕೇಳ್ತಾ ಇದೀಯಾ? ಅಲ್ಲ ಕಣೋ, ಕುಬೇರನ ಮಗ ಕಣೋ ನೀನು. ನಿನಗೆ ಲಕ್ಷಗಳ ಲೆಕ್ಕಕ್ಕೆ ಇಲ್ಲ, ಅಂಥದ್ರಲ್ಲಿ ನನ್ನ ಹತ್ರ 10 ಲ್ಯಾಕ್ಸ್ ಕೇಳ್ತಾ ಇದೀಯಾ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಶಶಾಂಕ್, ನಿಜವಾಗ್ಲೂ ನನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಕಣೋ. ನನಗೀಗ ಎಮರ್ಜೆನ್ಸಿ 10 ಲ್ಯಾಕ್ಸ್ ಬೇಕೇ ಬೇಕು. ಆದಿ, 10 ಲ್ಯಾಕ್ಸ್ ನನ್ನ ಹತ್ರ ಎಲ್ಲಿಂದ ಬರ್ಬೇಕು ಹೇಳು? ಇಲ್ಲ ಕಣೋ, ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ ಇವಾಗ. ಪ್ಲೀಸ್ ಕಣೋ, ಹೆಂಗಾದ್ರೂ ಮಾಡಿ ಯಾರ ಹತ್ರ ಆದರೂ ಸಾಲ ಅಂತ ಇಸ್ಕೊಡು, ನಾನು ನಿನ್ಗೆ ವಾಪಸ್ ಕೊಡ್ತೀನಿ. ಎಲ್ಲಿ ಆದಿ, ನಿನಗೇ ಗೊತ್ತು, ನಾನು ಆಲ್ರೆಡಿ ತುಂಬ ಕಡೆ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ. ನನ್ನ ಮುಖ ನೋಡಿ ನನಗೆ 10 ಲಕ್ಷ ರೂಪಾಯಿ ಯಾರು ಕೊಡ್ತಾರೆ ಹೇಳು? ಏನು ಬೇಜಾರು ಮಾಡ್ಕೋಬೇಡ ಕಣೋ, ನನ್ನ ಹತ್ರ ಈಗ ಅಷ್ಟು ಅಮೌಂಟ್ ಇಲ್ಲ. ಇವನ ಹತ್ರನೂ ಅಮೌಂಟ್ ಇಲ್ವಂತೆ, ಮತ್ತು ಇನ್ಯಾರನ್ನು ಕೇಳಲಿ? ಹಾಂ, ನನ್ನ ಫ್ರೆಂಡ್ ಕುಮಾರ ಇದ್ನಲ್ಲ, ಕುಮಾರ್ ಹತ್ರ ಸ್ವಲ್ಪ ಅಮೌಂಟ್ ಇತ್ತು ಅನ್ಕೊತೀನಿ. ಸೇವಿಂಗ್ಸ್ ಎಲ್ಲ ಇಟ್ಕೊಂಡಿರ್ತಾನೆ ಅವನು, ಅವನನ್ನೇ ಕೇಳ್ತೀನಿ. ಹಲೋ ಹಲೋ ಕುಮಾರ, ನಾನು ಕಣೋ, ಆದಿತ್ಯ. ಹಾಂ ಆದಿತ್ಯ, ಹೇಳು. ಕುಮಾರ, ನನಗೆ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು, ಕೊಡೋಕ್ಕಾಗುತ್ತಾ? ಇದೇನಪ್ಪ ಇದು? ನೀನು ನನ್ನ ಹತ್ರ ಅಮೌಂಟ್ ಕೇಳ್ತಾ ಇದೀಯಾ? ನಂಬಕ್ಕೆ ಆಗ್ತಾ ಇಲ್ಲ. ಏನು ತಮಾಷೆ ಮಾಡ್ತಿಲ್ಲ ತಾನೇ ನೀನು? ನಿಜವಾಗ್ಲೂ ಇಲ್ಲಪ್ಪ, ನಾನು ತಮಾಷೆ ಮಾಡ್ತಿಲ್ಲ. ನಾನು ನಿಜವಾಗ್ಲೂ ತುಂಬ ಕೆಟ್ಟ ಪರಿಸ್ಥಿತಿನಲ್ಲಿದ್ದೀನಿ. ನನಗೆ ಒಂದು 10 ಲಕ್ಷ ರೂಪಾಯಿ ಅಮೌಂಟ್ ಬೇಕಾಗಿತ್ತು ಕಣೋ. ಅಬ್ಬಾ,
10 ಲಕ್ಷನಾ? ನಿಮಗೆ ಲಕ್ಷಗಳ ಬೆಲೆ ಇಲ್ಲಪ್ಪ, ಆದರೆ ನಮಗೆ ತುಂಬ ಕಷ್ಟ ಇದೆ. 10 ಲಕ್ಷ ರೂಪಾಯಿ ಅಂದರೆ ಎಷ್ಟು ದೊಡ್ಡ ಅಮೌಂಟ್ ಗೊತ್ತಾ ನಮಗೆ? ಈಗಿರೋ ಪರಿಸ್ಥಿತಿನಲ್ಲಿ ನನಗೆ 10 ಲಕ್ಷ ರೂಪಾಯಿ ದೊಡ್ಡ ಅಮೌಂಟ್ ಆಗೇ ಕಾಣಿಸ್ತಾ ಇದೆ ಕಣೋ ಕುಮಾರ್. ನೀನು ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಮಾಡಿ ಇಟ್ಟಿದ್ಯಲ್ಲ, ಒಂದು 10 ಲಕ್ಷ ರೂಪಾಯಿ ಇದ್ರೆ ಕೊಡ್ತೀಯಾ? ನಾನು ನೆಕ್ಸ್ಟ್ ನಿನಗೆ ಇನ್ನೊಂದು 15 ಡೇಸ್ ಒಳಗಡೆ ಕೊಟ್ಬಿಡ್ತೀನಿ. ಆದಿ, ನಿಜವಾಗ್ಲೂ ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ ಕಣೋ. ಈಗ ತಾನೇ ಒಂದು ಸೈಟ್ ತೊಗೊಂಬಿಟ್ಟೆ. ಆದರೆ ಈಗ ನೀ 10 ಲಕ್ಷ ರೂಪಾಯಿ ಕೇಳಿದ್ರೆ ಎಲ್ಲಿಂದ ತಂದು ಕೊಡ್ಲಿ ಹೇಳು? ಹೌದಾ, ಅಟ್ಲೀಸ್ಟ್ ಯಾರ ಹತ್ರ ಆದರೂ ಸಾಲ ಅಂತ ಇಸ್ಕೊಡು. ಹೇಳಿದ್ನಲ್ಲ ಆದಿ, ಈಗಾಗಲೇ ನಾನು ಸೈಟ್ ತಗೊಳ್ಳೋದಕ್ಕೆ ಅಂತ ತುಂಬ ಕಡೆ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ. ನನಗೆ 10 ಲಕ್ಷ ರೂಪಾಯಿ ಸಾಲ ಎಲ್ಲೂ ಹುಟ್ಟಲ್ಲ ಕಣೋ. ಆದಿ, ಈಗ ತಗೊಂಡಿರೋ ಸೈಟಲ್ಲೇ ಮನೆ ಕಟ್ಟೋಕ್ಕೋಸ್ಕರ ನಾನು ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಅದು ಲೋನ್ ಸ್ಯಾಂಕ್ಷನ್ ಆಗಿ ನನಗೆ ಬರೋ ಅಷ್ಟರಲ್ಲಿ 1-2 ತಿಂಗಳು ಆಗ್ಬಿಡುತ್ತೆ. ಈಗ ಅಮೌಂಟ್ ಕೇಳಿದ್ರೆ ನಾನು ಎಲ್ಲಿಂದ ತಂದು ಕೊಡಲಿ ಹೇಳು? ಆದಿ, ಒಂದು ನಿಮಿಷ ಇರು. ನನಗೆ ಆಫೀಸಲ್ಲಿ ಬಾಸ್ ಕರಿತಿದ್ದಾರಂತೆ, ನಾನು ಮಾಡ್ತೀನಿ. ನಾನು ನಿಂಗೆ ಕಾಲ್ ಮಾಡ್ತೀನಿ ಮತ್ತೆ. ಬಾಯ್. ಛೇ, ಎಲ್ಲ ಫ್ರೆಂಡ್ಸು ನಮ್ಮ ಜೊತೆ ತಿನ್ಬೇಕಾದ್ರೆ ಕುಡಿಬೇಕಾದ್ರೆ ಜೊತೆಲೇ ಇರ್ತಾರೆ. ಆದರೆ ಇವಾಗ ನೋಡಿ, ಯಾರೂ ದುಡ್ಡು ಕೊಡ್ತಾ ಇಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಡ್ಯಾಡಿ ಯಾಕೆ ಈ ಥರ ಆಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಈ ದೀಪಕ್ ಯಾಕೆ ನನಗೆ ಕಾಲ್ ಮಾಡ್ತಿದ್ದಾನೆ? ಈಗೇನು ಆಫೀಸ್ನ ಬಿಟ್ಟು ಬಂದಾಯ್ತಲ್ಲ, ಇನ್ನೇನು ಕಾಲ್ ಮಾಡ್ತಿದ್ದಾನೋ ಕಣೆ. ನನ್ನ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಎಲ್ಲ ಲಾಕ್ ಮಾಡಿಟ್ಟಿದ್ದಾರೆ. ಛೇ. ಹಲೋ ಆದಿ ಸರ್, ನಾನು ದೀಪಕ್ ಮಾತಾಡ್ತಿರೋದು. ಹಾಂ, ಗೊತ್ತಾಯ್ತು, ಹೇಳಿ. ಸರ್, ನೀವು ಕಾರ್ ಕೀ ಕೊಟ್ಟು ಹೋಗಿಲ್ಲ ಸರ್. ಕಾರ್ ನಿಮ್ಮ ಜೊತೆಲೇ ತೊಗೊಂಡೋಗಿದ್ದೀರಾ. ಬಾಸ್ ಇವಾಗ ತಾನೇ ಹೇಳಿದ್ರು ಕಾರ್ ಕೀ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಏನು, ಡ್ಯಾಡಿ ಕಾರ್ ಕೀ ಇಸ್ಕೊಳ್ಳೋದಕ್ಕೆ ಹೇಳಿದ್ರಾ? ಹಾಂ, ಹೌದು ಸರ್. ಸರ್, ಇವಾಗ ನೀವು ಎಲ್ಲಿದ್ದೀರಾ ಹೇಳಿ ಸರ್, ಬೇಕಿದ್ರೆ ನಾನು ಅಲ್ಲೇ ಬಂದು ಕಲೆಕ್ಟ್ ಮಾಡ್ಕೋತೀನಿ. ಬೇಡ ಬೇಡ, ನಾನೇ ಆಫೀಸ್ ಹತ್ರ ಬಂದು ಕಾರ್ ಕೀ ಕೊಟ್ಟು ಬರ್ತೀನಿ. ಓಕೆ ಸರ್. ಓ ಶಿಟ್. ಯಾಕೆ ಹಿಂಗೆ ಆಡ್ತಿದ್ದಾರೆ ನಮ್ಮ ಡ್ಯಾಡಿ? ಮಗನ್ನೇ ಶತ್ರು ನೋಡ್ದಂಗೆ ನೋಡ್ತಿದ್ದಾರೆ. ಏನು ಯಾರ ಮನೇಲೂ ಆಗದೇ ಇರೋಂಥದ್ದು ಆಗ್ಬಿಟ್ಟಿದೆ ಇವ್ರ ಮನೇಲಿ, ಏನೋ ಥರ ಆಡ್ತಿದ್ದಾರೆ. ಈ ಈ ದೀಪಕ್ಕೆ ಛೇ, ಏನು ಮಾಡಲಿ, ನನ್ನ ಕೈಲಿ ಏನು ಮಾಡೋದಿಕ್ಕೂ ಆಗ್ತಾ ಇಲ್ಲ. ಓಡಾಡಕ್ಕೆ ಹೆಂಗೋ ಕಾರ್ ಆದರೂ ಇತ್ತು, ಇವಾಗ ಕಾರ್ನು ಅವ್ರಿಗೆ ಕೊಟ್ಬಿಟ್ಟು ನಾನು ಹೀಗೆ ಓಡಾಡಲಿ? ನನ್ನ ಹತ್ರ 1 ಪೈಸೆ ದುಡ್ಡಿಲ್ವಲ್ಲ, ಏನು ಮಾಡ್ಲಪ್ಪ ದೇವ್ರೇ. ನನಗೆ ಗೊತ್ತು, ನಮ್ಮ ಡ್ಯಾಡಿ ಬೇಕು ಬೇಕು ಅಂತಲೇ ಈ ಥರ ಕೆಲಸ ಮಾಡ್ತಿದ್ದಾರೆ. ನಾನು ಅವ್ರ ಮಾತಿಗೆ ಬೆಲೆ ಕೊಡಲಿಲ್ಲ ಅಂತ ಹೇಳಿ ನನಗೆ ಈ ಥರ ಅಲ್ದಾಡ್ಲಿ ಅಂತಲೇ ಮಾಡ್ತಿದ್ದಾರೆ ಅವರು. ಇಲ್ಲ, ನಾನು ಇದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಬಗ್ಗಲ್ಲ. ಏನು ನನಗೇನು ಶಕ್ತಿ ಇಲ್ವಾ, ಬುದ್ಧಿ ಇಲ್ವಾ? ನಾನು ದುಡಿತೀನಿ, ನನ್ನ ಜೀವನ ನಾನು ನಡ್ಸೋದು ನನಗೆ ಗೊತ್ತು. ಏನು ಇವರಿಂದನೇ ನಾನು ಜೀವನ ಮಾಡ್ತಾ ಇದ್ದೀನಿ ಅನ್ನೋ ಥರ ಮಾಡ್ತಿದ್ದಾರೆ. ಇವ್ರ ಕಣ್ಣು ಮುಂದೆನೆ ಬೆಳಕು ತೋರಿಸ್ಲಿಲ್ಲ ಅಂತ ಅಂದರೆ ನನ್ನ ಹೆಸರು ಆದಿತ್ಯನೇ ಅಲ್ಲ. ಅವಾಗ ಇವರೇ ಅನ್ಕೋಬೇಕು, ಓ ನನ್ನ ಮಗ ನೋಡು ಯಾರ ಸಪೋರ್ಟು ಇಲ್ಲದೆ ಯಾವ ಥರ ಬೆಳೆದಿದ್ದಾನೆ ಅಂತ. ಆ ಥರ ಮಾಡ್ತೀನಿ. ಅಯ್ಯಯ್ಯೋ, ಸಿಟ್ಟಲ್ಲಿ ಫೋನ್ ಬೇರೆ ಹೊಡೆದಾಕ್ಬಿಟ್ಟೆ. ಈಗ ಫೋನ್ ರೆಡಿ ಮಾಡ್ಸೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಅಪ್ಪ ಸದ್ಯ ಫೋನ್ ಏನು ಹಾಳಾಗಿಲ್ಲ, ಬಟ್ ಮೇಲ್ಗಡೆ ಹಾಕಿರೋ ಟೆಂಪರ್ ಗ್ಲಾಸ್ ಹೋಗಿದೆ. ಬಿಡು ಹೋಗ್ಲಿ. ಸರಿ, ಈಗ ಹೋಗಿ ಆಫೀಸ್ಗೆ ಆ ಕಾರ್ ಕೀ ಕೊಟ್ಬಿಟ್ಟು ಬರ್ತೀನಿ. ಅದೆಷ್ಟು ಮೆರಿತಾರೋ ಮೇರಿಲಿ. ನನ್ನ ಹತ್ರ ಎಲ್ಲನೂ ಕಿತ್ಕೊಂಡ್ರು ಅಲ್ವಾ? ಬೇಡ, ಇವ್ರ ಸಹಾಯ ಇಲ್ಲದೆ ನಾನು ಬೆಳಕು ತೋರಿಸ್ತೀನಿ. ಅವ್ರದ್ದೊಂದು ಬಿಡುಗಾಸು ನನಗೆ ಬೇಡ. ಈ ಜುಜ್ಬಿ ಕಾರ್ ಇಟ್ಕೊಂಡು ನಾನೇನು ಮಾಡಲಿ? ಕಾರ್ ಕೀನೋ ಅವ್ರ ಮುಖದ ಮೇಲೆ ಬರ್ತೀನಿ. ಪಾಪ ಮಾಯ ಮನೇಲಿ ಏನೋ ತುಂಬ ಕಷ್ಟಪಡ್ತಿದ್ದಳೋ ಏನೋ. ಅಜ್ಜಿನೂ ಅದು ಮಾಡು ಇದು ಮಾಡು ಅಂತ ಅವಳಿಗೆ ಹೇಳ್ತಾನೆ ಇದ್ರು. ಅವಳಿಗೂ ಪಾಪ ಏನೂ ಕೆಲಸ ಬರಲ್ಲ. ಅವಳಿಗೂ ಒಂದು ಕಾಲ್ ಮಾಡ್ಲಾ? ಇಲ್ಲಿ ನಡೆದಿದ್ರು ವಿಷಯ ಎಲ್ಲ ಅವಳಿಗೆ ಹೇಳಲಾ? ಹೇಳಿದ್ರೆ ಬೇಜಾರು ಮಾಡ್ಕೋತಾಳೋ ಏನೋ. ಪಾಪ ಆಮೇಲೆ ನನ್ನಿಂದನೇ ಆದಿತ್ಯಗೆ ಈ ಥರ ಆಗೋಯ್ತು ಅಂತ ಅವಳು ಬೇಜಾರು ಮಾಡ್ಕೊಂಡ್ಬಿಟ್ರೆ ಬೇಡ ಬೇಡ, ಅವಳ ಹತ್ರ ಏನು ಹೇಳೋದು ಬೇಡ ಸದ್ಯಕ್ಕೆ. ಟೈಮ್ ನೋಡಿಕೊಂಡು ನಿಧಾನಕ್ಕೆ ಇಲ್ಲಿ ನಡೆದಿದ್ದ ವಿಚಾರ ಎಲ್ಲನೂ ಹೇಳ್ತೀನಿ. ಅಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಎಲ್ಲ ಕಳ್ಕೊಂಬಿಟ್ಟೆ ಅಂತಂದರೆ ಮಾಯಾ ಏನಾದರೂ ನನ್ನ ಬಿಟ್ಬಿಟ್ಟು ಹೋಗ್ತಾಳ? ಛೆ, ನನ್ನ ಮಾಯಾ ಅಂತವಳಲ್ಲ. ಅವಳು ನನ್ನನ್ನು ತುಂಬ ಪ್ರೀತಿಸ್ತಾಳೆ. ಅವಳು ಇಲ್ಲ, ನನ್ನ ಯಾವತ್ತೂ ಬಿಟ್ಟು ಕೊಡಲ್ಲ. ಇಲ್ಲ, ನಾನು ತಪ್ಪಾಗಿ ಯೋಚನೆ ಮಾಡ್ತಿದ್ದೀನಿ ನನ್ನ ಮಾಯದ ಬಗ್ಗೆ. ನನ್ನ ಮಾಯಾ ಚಿನ್ನದಂತವಳು. ಸರಿ ಆಯಿತು, ನೋಡೋಣ. ಟೈಮ್ ನೋಡ್ಕೊಂಡು ಇರೋ ವಿಚಾರ ಹೇಳಿದ್ರಾಯ್ತು. ಅಲ್ಲ, ಈಗ ಅಮೌಂಟ್ ಬೇರೆ ಅಡ್ಜಸ್ಟ್ ಆಗಲಿಲ್ಲ. ಮಮ್ಮಿನೊಂದು ಮಾತು ಕೇಳ್ಬಿಡ್ಲಾ? ಮಮ್ಮಿ ಯಾವತ್ತೂ ನನ್ನ ಆಸೆಗಿಲ್ಲ ಅಂತ ಹೇಳಿದವರೇ ಅಲ್ಲ. ಮಮ್ಮಿ ಕೊಡ್ತಾರಾ? ಇಲ್ಲ, ಮೊನ್ನೆ ಮಮ್ಮಿನೂ ಯಾಕೋ ಒಂಥರ ಬೇಜಾರಲ್ಲಿದ್ರು. ದೀಪ್ತಿನೂ ಹೇಳ್ತಿದ್ಲಲ್ಲ, ಅಮ್ಮಂಗೆ ಗೊತ್ತಾಗಿದೆ ಅದರಿಂದನೇ ಈ ಥರ ಆಯಿತು ಅಂತ. ಛೇ, ನನಗೆ ಯಾರೂ ಮಾತಾಡಿಸ್ತಾ ಇಲ್ಲ. ನಾನು ಯಾರ ಹತ್ರ ಕೇಳಲಿ? ಯಾರು ದುಡ್ಡು ಕೊಡ್ತಾ ಇಲ್ವಲ್ಲ. ದುಡ್ಡಿದ್ದಾಗ ಲೆಕ್ಕ ಇಲ್ದಂಗೆ ಖರ್ಚು ಮಾಡ್ತಾ ಇದ್ದೆ.
ಆದರೆ ಈಗ ಒಂದೊಂದು ರೂಪಾಯಿಗೂ ಲೆಕ್ಕ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ. ಛೇ, ಆದರೂ ನಾನು ಕುಗ್ಬಾರ್ದು. ಯಾವುದೇ ಕಾರಣಕ್ಕೂ ನಾನು ಕುಗ್ಗೋದಿಲ್ಲ. ನನ್ನ ಕೈಲಾಗಲ್ಲ, ನಾನು ಹಿಂಗಿದ್ದೀನಿ ಅಂತ ಆಡ್ಕೊಂಡವ್ರ ಮುಂದೆನೇ ನಾನು ಬೆಳೆದು ತೋರಿಸ್ಬೇಕು.